ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ನೀವು ಮೈಕ್ರೋಸಾಫ್ಟ್ ವರ್ಡಲ್ಲಿ ಒಂದು ಲೆಟ್ರ್ ಟೈಪ್ ಮಾಡೋಕ್ಕೆ ಒಂದು ಲೆಟ್ರ್ ಅಥವಾ ಒಂದು ಪೇಜ್ ಟೈಪ್ ಮಾಡೋಕ್ಕೆ ಹೆಂಗೆ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಮೊದಲು ಈಗ ನೀವು ಮೈಕ್ರೋಸಾಫ್ಟ್ ವರ್ಡ್ ನಿಮ್ಮ ಕಡೆ ನಿಮ್ಮ ಕಂಪ್ಯೂಟ್ರಲ್ಲಿ ಡೌನ್ಲೋಡ್ ಇರಬೇಕು. ಸಾರಿ, ಓಪನ್ ಆಯಿತಾ? ಓಪನ್ ಆದಮೇಲೆ ನಿಮಗೆ ಈ ಥರ ಕಾಣುತ್ತೆ. ಇದು ಏನೋ ಪೋರ್ಟ್ರೇಟ್ ಪೇಪರ್ ಅಂತಾರೆ ಅದಕ್ಕೆ. ಈಗ ಈ ಥರ ಬರುತ್ತಲ್ಲ ಪೇಪರು, ಅದಕ್ಕೆ ಪೋರ್ಟ್ರೇಟ್ ಪೇಪರ್ ಅಂತಾರೆ. ಈ ಥರ ಬಂದರೆ ಲ್ಯಾಂಡ್ಸ್ಕೇಪ್ ಅಂತಾರೆ. ಪೋರ್ಟ್ರೇಟ್ ಪೇಪರಲ್ಲಿ ನೀವು ಈಗ ಟೈಪ್ ಮಾಡ್ಬೇಕಾದ್ರೆ ನಿಮಗೆ ಇದು ಬಿಟ್ಟು ಈ ಕಡೆ ಬರ್ಬೇಕಂದ್ರೆ ನಿಮಗೆ ಇಲ್ಲಿಂದಲೇ ಇದು ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ಮಟ ಈ ಪಾಯಿಂಟ್ ಇದೆ ಅಲ್ಲ, ಇಲ್ಲಿ ಮಟ ನೀವು ಟೈಪ್ ಮಾಡ್ಬೋದು ನೋಡಿ. ಈಗ ಇಲ್ಲಿ ಮಟ ಟೈಪ್ ಆಗಿ ಮತ್ತೆ ಲೈನ್ ರಿಸ್ಟಾರ್ಟ್ ಆಯಿತಾ? ಈ ಥರ ಬರುತ್ತೆ. ಆಮೇಲೆ ನೀವು ಇಲ್ಲಿಂದ ಟೈಪ್ ಮಾಡ್ಕೊತ ಹೋಗಿ ನೇಮ್ ಈಸ್ GANATH ರಂಗನಾಥ್. ಇಲ್ಲಿ ಕ್ಯಾಪಿಟಲ್ ಲೆಟ್ರ್ ಬಂತಾ? ಇದು ಫಸ್ಟ್ ಲೆಟರು ಕ್ಯಾಪಿಟಲ್ಲೇ ಬರುತ್ತೆ. ನೀವು ಫಸ್ಟ್ ಟೈಪ್ ಮಾಡುವಾಗ ಕ್ಯಾಪಿಟಲ್ಲೇ ಬರುತ್ತೆ. ಅದು ಬಿಟ್ಟು ಇಲ್ಲಿ ನೀವು ಕ್ಯಾಪಿಟಲ್ ಲೆಟ್ರ್ ನಾನು ಟೈಪ್ ಮಾಡಿದ್ನಲ್ಲ, ಇದು ಹೇಗೆ ಕ್ಯಾಪಿಟಲ್ ಲೆಟ್ರ್ ಬಂತಂದರೆ ಶಿಫ್ಟ್ ಹಿಡ್ಕೊಂಡು ಕ್ಲಿಕ್ ಮಾಡಿದರೆ ಕ್ಯಾಪಿಟಲ್ ಲೆಟ್ರ್ ಬರುತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಈಗ ಶಿಫ್ಟ್ ಹಿಡ್ಕೊಳ್ದಲ್ಲೇ ರಂಗನಾಥ್ ಮಾಡಿದರೆ RANGNATH ರಂಗನಾಥ್ ಮಾಡಿದರೆ ಟೈಪ್ ಮಾಡಿದರೆ ಈ ಥರ ಬಂತಾ? ಇಲ್ಲಿ ಕ್ಯಾಪಿಟಲ್ ಲೆಟ್ರ್ ಬದಲಿಲ್ಲ. ಕ್ಯಾಪಿಟಲ್ ಲೆಟ್ರ್ ಬರ್ಬೇಕಂದ್ರೆ ಶಿಫ್ಟ್ ಕ್ಯಾಪಿಟಲ್ ಲೆಟ್ರ್ ಬಂತಾ? ಈಗ ಇದನ್ನು ತೆಗೆಯೋಣ. ನಿಮಗೆ ಈ ಲೈನ್ ಮುಗೀತು. ನಾನೀಗ ಇಷ್ಟೇ ಟೈಪ್ ಮಾಡೋದು ನನಗೆ ಸಾಕು. ಮೈ ನೇಮ್ ಇಸ್ ರಂಗನಾಥ್. ಆಮೇಲೆ ಕೆಳಗೆ ಬಂದು ನೀವೇನಾದ್ರು ಈ ಲೈನ್ ಸಾಕು ನನಗೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಲೈನ್ ಅಂತ ಅಂದರೆ, ಈಗ ಕೆಳಗೆ ಬರ್ಬೇಕಂದ್ರೆ ಎಂಟರ್ ಹೊಡೆದ್ರೆ ಕೆಳಗೆ ಬಂತ. ಎಂಟರ್ ಹೊಡೆದು ಮತ್ತೆ ಐ ಆಮ್ ಯೂಟ್ಯೂಬರ್ ಈ ಥರ ಬಂತ. ಆಮೇಲೆ ಐ ಆಮ್ ಯೂಟ್ಯೂಬರ್. ಆಮೇಲೆ ನಿಮಗೆ ಇದು ಇಲ್ಲಿ ಭಾಳ ಗ್ಯಾಪ್ ಆಯಿತು, ಇಷ್ಟು ಗ್ಯಾಪ್ ಬೇಡ ಅಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೇನೇನು ಟೈಪ್ ಮಾಡಿರ್ತೀರೋ ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಹಂಗೂ ಮಾಡ್ಬೋದು. ಇಲ್ಲಾಂದರೆ ಮೊದಲಿಗೆ ನೀವು ಟೈಪ್ ಮಾಡೋಕ್ಕೂ ಮೊದಲಿಗೆ ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ 0.1 ಬೇಡ ಅಂದರೆ ಲ್ಯಾಂಡ್ಸ್ಕೇಪಿಂಗ್ ಆಪ್ಷನ್ ಅಂತ ಹೊಡೆದು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಆಫ್ಟರ್ 10 PT ಇದನ್ನು 0 ಇಟ್ಟು ಓಕೆ ಕೊಟ್ಟರೆ ಈಗ ಬಂತಾ? ಆಯಿತಾ? ಆಮೇಲೆ I am from
RNR. RNR ಅಂದರೆ ರಾಣೆಬೆನ್ನೂರು. ಯಾ, ಇದು ಆಯಿತಾ. ಮತ್ತು ಕೆಳಗೆ ಬರ್ಬೇಕಂದ್ರೆ ಎಂಟರ್ ಹೊಡಿಬೇಕು. ಮತ್ತು ಇಲ್ಲೇ ಸ್ಪೇಸ್ ಬಿಡ್ಬೇಕಂದ್ರೆ ನಿಮಗೆ ಸ್ಪೇಸ್ ಬಾರ್ ಹೊಡಿಬೇಕು. ಸ್ಪೇಸ್ ಬಾರ್ ಅಂದರೆ ಈ ಕಡೆ ತೋರಿಸಿಮ ಇಲ್ಲಿ ಇದು ಸ್ಪೇಸ್ ಬಾರ್. ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ. ಇದಕ್ಕೆ ಸ್ಪೇಸ್ ಬಾರ್ ಅಂತಾರೆ, ಮತ್ತು ಇದಕ್ಕೆ ಎಂಟರ್ ಅಂತಾರೆ, ಮತ್ತು ಇದಕ್ಕೆ ಶಿಫ್ಟ್ ಅಂತಾರೆ, ಮತ್ತು ಇದು ಕಂಟ್ರೋಲು 2 ಬಟನ್ ಇರ್ತವೆ. ಈ ಕಡೆ ಒಂದಿರುತ್ತೆ, ಇಲ್ಲೊಂದಿರುತ್ತೆ. ಆಮೇಲೆ ಇದಕ್ಕೆ ನಂಪ್ಯಾಡ್ ಅಂತಾರೆ. ನಮ್ 1, ನಮ್ 2, ನಮ್ 3, ನಮ್ 4, ನಮ್ 5 ಇವೆಲ್ಲ ನಂಬರ್ಸು. ಪ್ಯಾಡಲ್ಲಿ ಇದು ಲಾಕ್ ಇದೆಯಲ್ಲ, ಇದು ಆನ್ ಇರಬೇಕು ಯಾವಾಗಲೂ. ಆಮೇಲೆ ಪ್ಯಾಡಲ್ಲಿ 1 ಅದು ಹೇಳಿದ್ನಲ್ಲ, ನಮ್ 1, ನಮ್ 2, ನಮ್ 2, ನಮ್ 3, ನಮ್ 4 ಇವೆಲ್ಲ ಅವು. ಆಮೇಲೆ ಈ ಕಡೆನೂ 1 2 3 4 5 6 7 8 9 ಇದ್ದಾವೆ. 0 ಆದಮೇಲೆ 9. ಆಮೇಲೆ ನಿಮಗೆ ಇವೇನಾದ್ರು ಸಿಂಬಾಲ್ಸು ನಿಮಗೆ ಸ್ಕ್ರೀನಲ್ಲಿ ಟೈಪ್ ಆಗ್ಬೇಕಂದ್ರೆ, ಈಗ 4 ಹೊಡೆದ್ರೆ ಇದು ತೋರಿಸಿಮ್ಮ, 4 ಹೊಡೆದ್ರೆ ಇಲ್ಲಿ 4 ಬಂತ. ನಿಮಗೆ 4 ಬೇಡ, 4 ಕೆಳಗೆ ಇರೋ 4 ಮೇಲೆ ಇರೋ ಡಾಲರ್ ಬೇಕು ಅಂದರೆ ಇದನ್ನು ಹೊಡಿಬೇಕು. ಇಲ್ಲಿ ನೋಡಿ ಡಾಲರ್ ಬಂತ. ಅದೇ ಥರ ಇವೆಲ್ಲ ನಂಬರ್ಸು ಮೇಲೆ ಸಿಂಬಾಲ್ ಇದ್ದಾವಲ್ಲ, ಅವು ಬರ್ಬೇಕಂದ್ರೆ ವಿತ್ ಶಿಫ್ಟ್ ಇಲ್ಲಿ 8 ಹೊಡೆದ್ರೆ ಸ್ಟಾರ್ ಬಂತ. 8ಗೆ ಸ್ಟಾರ್ ಇರೋದು. ಇದು ಆದಮೇಲೆ ಇನ್ನೊಂದು ಅಪ್ಪರ್ ಕೇಸ್ ಹೇಳಿದ್ನಲ್ಲ, ಅಪ್ಪರ್ ಕೇಸ್, ಲೋವರ್ ಕೇಸ್, ಸೆಂಟೆನ್ಸ್ ಕೇಸ್ ಅವನ್ನೆಲ್ಲ ಹೇಳಿದ್ನಲ್ಲ, ಅವು ಯಾವ ಥರ ಯೂಸ್ ಆಗ್ತವೆ ಅಂದರೆ ನಿಮಗೆ ಟೈಪ್ ಮಾಡುವಾಗ ಈಗ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಇಲ್ಲಿ ಡಬಲ್ ಎ ಬಿಗ್ ಎ ಸ್ಮಾಲ್ ಎ ಇದೆ ಅಲ್ಲ, ಇಲ್ಲಿ ಹೊಡೆದು ಅಪ್ಪರ್ ಕೇಸ್ ಅಂತ ಕೊಟ್ಟರೆ ಇಲ್ಲಿ ನೋಡಿ ಎಲ್ಲ ಕ್ಯಾಪಿಟಲ್ ಲೆಟ್ರ್ ಬಂದ್ವಾ. ಅದೇ ಥರ ಲೋವರ್ ಕೇಸ್ ಅಂತ ಕೊಟ್ಟರೆ ಎಲ್ಲ ಸ್ಮಾಲ್ ಲೆಟರ್ಸ್ ಆದ್ವಾ. ಅದೇ ಥರ ಇಲ್ಲಿ ಸೆಂಟೆನ್ಸ್ ಕೇಸ್ ಅಂತ ಕೊಟ್ಟರೆ ಮೈ ಒಂದೇ ಕ್ಯಾಪಿಟಲ್ ಆಯಿತು. ಸೆಂಟೆನ್ಸ್ ಬರೆಯುವಾಗ ನಾವು ಹೇಗೆ ಬರಿತೀವಿ, ಫಸ್ಟು ಕ್ಯಾಪಿಟಲ್ ಇಟ್ಟು ಮುಂದೆ ನಾವೆಲ್ಲ ಸ್ಮಾಲ್ ಇಡ್ತೀವಿ, ಆ ಥರ ಬರುತ್ತೆ. ಆಮೇಲೆ ಇಲ್ಲಿ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಕೊಟ್ಟರೆ ಫಸ್ಟ್ ಲೆಟ್ರೆಲ್ಲ ಕ್ಯಾಪಿಟಲ್ ಅದು. ಇಲ್ಲಿ MNIR ಇದೇ ಥರ. ಆಮೇಲೆ ನಮಗೆ ಟೈಪಿಂಗ್ ಇಲ್ಲಿಂದ ಬೇಡ, ನಾವು ಸೆಂಟ್ರಿಂದ ಮಾಡ್ತೀವಂದರೆ ಇಲ್ಲಿದೆ ನೋಡಿ ಸೆಂಟರ್ ಅಂತ. ಇದ್ರ ಮೇಲೆ ನೀವು ಕರ್ಸರ್ ಮೂವ್ ಮಾಡಿದರೆ ಸೆಂಟರ್ ಅಂತ ಬರುತ್ತೆ. ಅದರ ಶಾರ್ಟ್ಕಟ್ಸ್ ಎಲ್ಲ ಮೊದಲಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ನೀವು ಇದು ಮಾಡ್ಕೊತ ಶಾರ್ಟ್ಕಟ್ಸ್ ವಿಡಿಯೋ ಎಲ್ಲ ಟ್ಯಾಗ್ ಮಾಡಿರ್ತೀನಿ ಈ ವಿಡಿಯೋಕ್ಕೆ, ಮತ್ತು ಡಿಸ್ಕ್ರಿಪ್ಷನಲ್ಲೂ ಆ ವಿಡಿಯೋ ಇರುತ್ತೆ ನಿಮಗೆ. ಆ ವಿಡಿಯೋ ನೋಡ್ಕೊಂಡು ಈ ಕಡೆ ಬನ್ನಿ ಬೇಕಾರೆ. ಆಮೇಲೆ ಈಗೇನು ಹೇಳ್ತಾ ಇದ್ದೆ, ಇದು ಆದಮೇಲೆ ಇದು ನಿಮಗೆ ಸೆಂಟರ್ ಬೇಕಂದರೆ ಸೆಂಟರ್. ಆಮೇಲೆ ಲೆಫ್ಟ್ ಸೈಡ್ ಬೇಕಂದರೆ ಲೆಫ್ಟ್ ಸೈಡ್ ಬಂತಾ. ಮತ್ತು ಈ ಕಡೆ ರೈಟ್ ಸೈಡ್ಗೆ ತಗೊಂಬರೋಣ. ಆಮೇಲೆ ಈಗ ನಾನೀಗ ಒಂದು ಪ್ಯಾರಾ ಟೈಪ್ ಮಾಡಿದ್ದೀನಿ. ಇದರಲ್ಲೇ ನಿಮಗೆ ಫುಲ್ ಒಂದು ಪೇಜು, ನಿಮಗೆ ಎಷ್ಟೇ ಪೇಜ್ ಟೈಪ್ ಮಾಡ್ಬೋದು, ಒಂದು ಪೇಜಿಗೆ ಟೈಪ್ ಮಾಡ್ಕೊಂತ ಅಂತ ಹೇಳ್ತೀನಿ ನೋಡಿ.
ಈಗ ನಿಮಗೆ ಇಲ್ಲಿಂದ ಟೈಪಿಂಗ್ ಬೇಡ, ಇಲ್ಲಿಂದ ಟೈಪಿಂಗ್ ಸ್ವಲ್ಪ ಫುಲ್ ಸ್ಟಾರ್ಟಿಂಗಿಂದ ಟೈಪಿಂಗ್ ಬೇಕು ಅಂದರೆ ಇಲ್ಲಿದೆ ನೋಡಿ, ಇಲ್ಲಿದೆ ಅಲ್ಲ, ಈ ಥರ ಸಿಂಬಲ್ ಬರ್ಬೇಕು ನಿಮಗೆ. ಹಿಂಗೆ ಬಂದಾಗ ಹಿಂಗೆ ಕ್ಲಿಕ್ ಮಾಡಿ ಇಟ್ಕೊಂಡು ಈ ಥರ ಮೇಲೆ ಬಂದರೆ ಮೇಲೆ ಬಂತಾ. ಮತ್ತು ನಮಗೆ ಬೇಡ ಅಂದರೆ ಕಂಟ್ರೋಲ್ ಝಡ್ ಅಂದರೆ ಅಂಡು. ನಿಮಗೆ ಓದ್ ವಿಡಿಯೋದಲ್ಲಿ ಹೇಳಿದ್ದೆ, ಅಂಡು UND ಅಂಡು ಹೊಡೆದ್ರೆ ಮತ್ತು ಮೊದಲು ಯಾವ ಥರ ಇತ್ತೋ ಅದೇ ಥರ ಆಗುತ್ತೆ. ಈಗ ರೀಡು ಅಂದರೆ ಬೇಡ, ಹಿಂಗೆ ಇರಲಿ. ನಿಮಗೆ ಈಗ ಒಂದು ಪ್ಯಾರ ಇದೆ, ಇದನ್ನು ನೀವು ಈಗ ಇಲ್ಲಿ ನಿಮಗೆ ಒಂದು ನಂಬರ್ ಬೇಕು. ನಂಬರ್ ಬೇಕು ಅಂದರೆ ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಈಗ ಒಂದು ನಂಬರ್ ಬಂತ 1 ಅಂತ. ಈಗ ನೀವು ಇಲ್ಲಿ ಬಿಟ್ಟು ನೆಕ್ಸ್ಟು ಎಂಟ್ರಿ ಹೊಡೆದಾಗ ಇಲ್ಲಿ 2 ಅಂತ ಬಂತ. ನೀವು ಬೇಕಂದರೆ ನೀವು ಮ್ಯಾನ್ಯುವಲಿ ನಂಬರ್ ಹಾಕ್ಕೋಬೋದು, ಹಾಕ್ಕೊಳಕ್ಕೆ ಬರೋಂಗಿಲ್ಲ ಅಂತೇನಿಲ್ಲ. ನೀವು ಎಂಟ್ರಿ ಹೊಡೆದಾಗೆಲ್ಲ ಬೇರೆ ಬೇರೆ ನಂಬರ್ ಸೀರಿಯಲ್ ವಾಲ್ ನಂಬರ್ ಬರಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದನ್ನು ಬೇಡಪ್ಪ ನಮಗೆ ಪಾಯಿಂಟ್ಸ್ ಬಂದರೆ ಸಾಕು ಅಂತ ಇದ್ದರೆ ಇಲ್ಲಿ ಪಾಯಿಂಟ್ಸ್ ಇಲ್ಲಿ ನೋಡಿ, ಇಲ್ಲಿ ಹೊಡೆದ್ರೆ ಪಾಯಿಂಟ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಹೊಡೆದ್ರೆ ನಿಮಗೆ ಆಪ್ಷನ್ಸ್ ಸಿಗ್ತವೆ. ಅಂದರೆ ಈ ಥರ ಬೇಕಾ, ಈ ಥರ ಬೇಕಾ, ಯಾವ ಥರ ಬೇಕು ಅಂತ ನೀವು ಹಾಕ್ಕೋಬೋದು. ಇಲ್ಲಿಗೆ ನಾನು ಈ ಥರ ಹಾಕ್ತಿದ್ದೀನಿ, ಈ ಥರ ಆಯಿತಾ. ಆಮೇಲೆ ನೀವು ಇಲ್ಲಿ ಬಂದು ಎಂಟರ್ ಕ್ಲಿಕ್ ಮಾಡಿದರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಬಂತ, ಇನ್ನೊಂದು ಆರೋ ಮಾರ್ಕ್ ಇದೇ ಥರ. ಆಮೇಲೆ ನೆಕ್ಸ್ಟು ನಿಮಗೆ ಇದನ್ನು ತೆಗೆದುಬಿಡ್ತೀನಿ ತಡ್ರಿ. ತೆಗೆದ ಮೇಲೆ ನಿಮಗೆ ಇದು ನಿಮ್ಮ ಸೆಂಟ್ರಲ್ ಅಲೈನ್ಮೆಂಟ್ ಇದೆ. ಸೆಂಟ್ರಲ್ ಅಲೈನ್ಮೆಂಟ್ ಬೇಡಪ್ಪ ನಮಗೆ, ಸೆಂಟ್ರಾಗಿಲ್ಲ, ಲೆಫ್ಟೇ ಇದೆ, ರೈಟೇ ಇದೆ. ಆದರೆ ಇದು ನಾನು ಅವಾಗಲೇ ಹೇಳುವಾಗ ಇದನ್ನು ಈ ಕಡೆ ಎಳೆದಿದ್ದೆ. ಇದನ್ನು ಮತ್ತು ಈ ಕಡೆ ಎಳೆದ್ರೆ ಲೈನ್ ಕರೆಕ್ಟ್ ಬಂತ, ರೈಟ್ ಅಲೈನ್ಮೆಂಟು ಇದೇ ಥರ. ಆಮೇಲೆ ಆವಾಗಲೇ ಹೇಳಿದ್ನಲ್ಲ ನಮಗೆ, ಇದು ನಮಗೆ ಇಷ್ಟು ಸೆಂಟ್ರಿಗೆ ಇಷ್ಟು ಗ್ಯಾಪ್ ಬೇಡ, ಎಂಟ್ರಿ ಹೊಡೆದಾಗ ಇಷ್ಟು ಗ್ಯಾಪ್ ಬೇಡ ಅಂದರೆ ಇಲ್ಲಿ ಆವಾಗಲೇ ತೋರಿಸಿದ್ನಲ್ಲ, ಇದನ್ನು 1.0 ಇಡ್ಬೋದು. ಇಲ್ಲ ನಮಗೆ ಫುಲ್ 0ನೇ ಬೇಕು ಅಂದರೆ ಇಲ್ಲಿದೆ ನೋಡಿ, ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ತಡ್ರಿ. 1.0 ಬಂತ ಇಲ್ಲಿ. ಆದಮೇಲೆ ನಿಮಗೆ ಈ ಪರ್ಟಿಕ್ಯುಲರ್ ಫಾಂಟ್ಸ್ಗಷ್ಟೇ ಕಲರ್ ಚೇಂಜ್ ಆಗಬೇಕು. ಅಂದರೆ ಈ ಫಾಂಟ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿದೆ ನೋಡಿ, ಕೆಳಗೆ ರೆಡ್ ಕಲರ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಬಂತ. ನಮಗೆ ಬೇಡಪ್ಪ, ಮತ್ತು ಮೊದಲೇ ಹೇಗಿತ್ತು ಹಾಗೇ ಬೇಕು ಅಂದರೆ ಕಂಟ್ರೋಲ್ ಝಡ್ ಕೊಟ್ಟರೆ ಆವಾಗಲೇ ಹೇಳಿದಲ್ಲ, ಅಂಡು UND ಅಂಡು ಮತ್ತು ಅದೇ ಕಲರ್ ಆಯಿತು. ಈಗ ನಿಮಗೆ ಇವನ್ನ ಫಾಂಟ್ ಚೇಂಜ್ ಮಾಡಬೇಕು. ಅಂದರೆ ಫಾಂಟ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಸ್ಟೈಲ್ ಚೇಂಜ್ ಆಗ್ತದಲ್ಲ, ನೀವು ಇಲ್ಲಿ ಮೂವ್ ಮಾಡಿದಾಗೆ ಅಲ್ಲಿ ಫಾಂಟ್ ಚೇಂಜ್ ಆಗ್ತದೆ. ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಬೇಕಂದ್ರೆ ಇದು ನಿಮಗೆ ನೀಟಾಗಿರೋ ಇದಕ್ಕೆ ಆಡ್ಬೇಕಂದ್ರೆ ಕಲಿಬ್ರಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಬಂತಾ.
ಇದೇ ಥರ ಟೈಪ್ ಮಾಡ್ಕೊತ ಹೋಗಿ ನೀವು ಇದನ್ನು ಜಸ್ಟಿಫೈ ಮಾಡಿ ತೋರಿಸ್ತೀನಿ. ಅವಾಗ ನಾನು ಲೆಫ್ಟ್ ಅಲೈನ್ಮೆಂಟು, ರೈಟ್ ಅಲೈನ್ಮೆಂಟು, ಸೆಂಟ್ರ್ ಅಲೈನ್ಮೆಂಟು ಮತ್ತು ಜಸ್ಟಿಫೈ ಅಂದರೆ ಯಾವ ಥರ ಅಂತ. ಈಗ ಈ ಪ್ಯಾರನ್ನ ಜಸ್ಟಿಫೈ ಮಾಡಿದರೆ ಈ ಕಡೆನೂ ಒಂದೇ ಲೈನ್ ಬಂತ, ಒಂದೇ ಲೈನಿಗೆ, ಈ ಕಡೆನೂ ಒಂದೇ ಲೈನ್ ಬಂತ, ಅದೇ ಥರ ಬರುತ್ತೆ. ಅಂದರೆ ನೋಡೋಕ್ಕೆ ನೀಟಾಗಿ ಕಾಣಬೇಕು, ಆ ಥರ ಬರುತ್ತೆ. ನೆಕ್ಸ್ಟು ಇಲ್ಲಿ BI ಮತ್ತು ಯು ಅಂಡರ್ಲೈನ್ ಇದೆಯಲ್ಲ, ಯು ಮತ್ತು ಎಕ್ಸ್ ರೇಸ್ ಮತ್ತು ಎಕ್ಸ್ ಇಂಟೀಜರ್ ಇದೆಯಲ್ಲ, ಇವು ಯಾವ ಥರ ಯೂಸ್ ಆಗ್ತವೆ ಅಂದರೆ, ಈಗ ಕಲಿಬ್ರಿ ಇದನ್ನು ಫಾಂಟ್ ಚೇಂಜ್ ಆಗುತ್ತೆ. ಅವನ್ನ ಹೇಳಿದೆ ನಿಮಗೆ ಕನ್ನಡ ಟೈಪಿಂಗ್ ಮಾಡ್ಬೇಕಂದ್ರೆ ಇದು ಆಸೆ ಇದ್ದರೆ, ಕನ್ನಡ ಟೈಪಿಂಗ್ ಕಲಿಬೇಕಂತ ಆಸೆ ಇದ್ದರೆ, ನಾನು ಕನ್ನಡ ಟೈಪಿಂಗ್ ಇನ್ನೊಂದು ಫುಲ್ ವಿಡಿಯೋ ಕನ್ನಡ ಟೈಪಿಂಗೇ ಮಾಡ್ತೀನಿ, ಅದನ್ನು ನೋಡಿ. ಇಲ್ಲಿ ಅದು ಫಾಂಟ್ ಚೇಂಜ್ ಮಾಡೋದು. ಮತ್ತು ಬಿ ಅಂದರೆ ಈಗ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಬೇಡ ತಡ್ರಿ, ಫುಲ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫುಲ್ ಬೋಲ್ಡಾಗೆ ಬೇಕು ಅಂದರೆ, ಈ ಥರ ಬೇಕು ಅಂದರೆ ಫುಲ್ ಸೆಲೆಕ್ಟ್ ಮಾಡಿಕೊಂಡು ಬಿ ಮೇಲೆ ಕ್ಲಿಕ್ ಮಾಡಬೇಕು. ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಫಾಂಟ್ ಆಗುತ್ತೆ, ಅಂದರೆ ದಪ್ಪ ಫಾಂಟ್ ಆಗುತ್ತೆ. ನೆಕ್ಸ್ಟು ನಮಗೆ ಇಟಾಲಿಕ್ ವರ್ಡ್ಸಲ್ಲಿ ಬೇಕಂದರೆ ಇಲ್ಲಿ ಐ ಅಂತ ಇದೆಯಲ್ಲ, ಐ ಅಥವಾ ಕಂಟ್ರೋಲ್ ಐ ಹೊಡಿಬೋದು ನೀವು. ಅವು ಶಾರ್ಟ್ಕಟ್ ಕೀಸು ಅವನ್ನೆಲ್ಲ ಬೇರೆ ಹೇಳ್ತೀನಿ. ಈಗ ಇಲ್ಲಿ ಐ ಇದೆಯಲ್ಲ, ಐ ಮೇಲೆ ಕ್ಲಿಕ್ ಮಾಡಿದಾಗ ಇಟಾಲಿಕ್ ಆಗುತ್ತೆ. ಬೋಲ್ಡ್ ಆ್ಯಂಡ್ ಇಟಾಲಿಕ್, ಬೋಲ್ಡ್ ಮತ್ತು ಇಟಾಲಿಕ್. ಇಲ್ಲಿ ಬೋಲ್ಡ್ ಕ್ಲಿಕ್ ಆಗಿದ್ದನ್ನ, ಈಗ ನಮಗೆ ಬೋಲ್ಡ್ ಬೇಡ ಅಂದರೆ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು ನೀವು. ಈಗ ಇಟಾಲಿಕ್ ಎಷ್ಟೇ ಇದೆನಾ ಅಂದರೆ ಕ್ರಾಸ್ ಆಗಿದೆನ, ಫಾಂಟ್ಸ್ ಎಲ್ಲ ಕ್ರಾಸ್ ಆಗಿದೆ. ನಿಮಗೆ ಇಟಾಲಿಕ್ ಬೇಡ, ನಮಗೆ ಫಾಂಟ್ಸ್ ಎಲ್ಲ ನಾವು ಅಂಡರ್ಲೈನ್ ಬೇಕಂದರೆ ಈಗ ಬೇಡ. ನಮಗೆ ಎಷ್ಟು ಅಂಡರ್ಲೈನ್ ಬೇಕಂದರೆ ಅದನ್ನು ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯು ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಷ್ಟು ಅಂಡರ್ಲೈನ್ ಬಂತಾ, ಇದೇ ಥರ. ಮತ್ತು ಎಕ್ಸ್ ರೇಸ್ ಟು ಎಕ್ಸ್ ಇಂಟೀಜರ್ 2 ಹೇಳಿದ್ನಲ್ಲ, ಅದು ಆಯಿತು. ಮತ್ತು ನಿಮಗೆ ಫಾಂಟ್ ಮೇಲೆ ಏನಾದ್ರು ಹಿಂಗೆ ಫಾಂಟ್ ಮೇಲೆ ಲೈನ್ ಬೇಕಂದರೆ ಈಗ ಬಂತಾ, ಈ ಥರ ಲೈನ್ ಬೇಕಂದರೆ ಮತ್ತು ತೋರಿಸ್ತೀನಿ ನೋಡಿ. ಇಲ್ಲಿ ಬಂತಾ, ಇದು ಸೆಲೆಕ್ಟ್ ಮಾಡಿ ನಿಮ್ಗೆ ಈ ಫಾಂಟ್ ಮೇಲೆ ಲೈನ್ ಬೇಕು ಅಂದರೆ ಇಲ್ಲಿದೆ ನೋಡಿ, ABC ಮೇಲೆ ಸ್ಮಾಲ್ ಲೆಟ್ರ್ ABC ಮೇಲೆ ಒಂದು ಲೈನ್ ಇದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಹ್ಯಾಪಂಡ್ ಮೇಲೆ ಲೈನ್ ಬಂತಾ, ಅದೇ ಥರ. ಈಗ ನೀವು ಈ ಪೇಪರ್ನಲ್ಲಿ ನಿಮ್ಮ ಫೋಟೋ ಹಾಕಬೇಕು. ಫೋಟೋ ಹಾಕಬೇಕಂದಾಗ ಇಲ್ಲಿ ಇನ್ಸರ್ಟ್ ಟ್ಯಾಬಲ್ಲಿ ನಾನು ಈ ವಿಡಿಯೋದಲ್ಲಿ ಬರೀ ನಿಮಗೆ ಒಂದು ಪೇಪರ್ ಟೈಪ್ ಮಾಡೋಕ್ಕೆ, ಬೇಸಿಕ್ಕಾಗಿ ಒಂದು ಪೇಪರ್ ಫುಲ್ ರೆಡಿ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ಅಷ್ಟೇ. ಇವೆಲ್ಲ ಹೇಳ್ಕೊಂಡು ಕೂತ್ರೆ ನೀವು ಈಗ ಬೇಸಿಕ್ಕಾಗಿ ಕಲಿತವ್ರಿಗೆ ಅವೆಲ್ಲ ಏನೂ ಭಾಳ ಗೊತ್ತಾಗೋದಿಲ್ಲ. ಈಗ ಫಸ್ಟು ಇಲ್ಲಿ ಒಂದು ಪಿಕ್ಚರ್ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಇನ್ಸರ್ಟ್ ಟ್ಯಾಬಿಗೆ ಬಂದು ನೆಕ್ಸ್ಟು ಇಲ್ಲಿ ಪಿಕ್ಚರ್ ಅಂತ ಕ್ಲಿಕ್ ಮಾಡಿ, ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಬಂತಾ.
ಬಂದ ಮೇಲೆ ಅದು ಸೆಲೆಕ್ಟ್ ಆಗ್ತಾ ಇದೆ ಡೆಸ್ಕ್ಟಾಪ್. ಯಾ ಇಲ್ಲಿ ಬಂತಾ. ಇದು ನಾನೇ ಒಂದು ತಮ್ನಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೆ, ಅದಿದ್ದೇ ಫೋಟೋ ಇದೆ ಇಲ್ಲಿ. ಯಾ ಫೋಟೋ ಬಂತಾ ಇಲ್ಲಿ. ಯಾ ನನ್ನ ಫೋಟೋ ಬಂತಾ. ಇದನ್ನು ನೀವು ಈಗ ಹಂಗೆ ಮೂವ್ ಮಾಡೋಕ್ಕೆ ಬರೋದಿಲ್ಲ. ಕ್ಲಿಕ್ ಮಾಡಿ ಇಟ್ಕೊಂಡು ಮೂವ್ ಮಾಡೋಕ್ಕೆ ಬರೋದಿಲ್ಲ. ಮೂವ್ ಮಾಡೋಕ್ಕೆ ಬರಬೇಕಂದ್ರೆ ಇಲ್ಲಿ ನೀವು ಪಿಕ್ಚರ್ನ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಫಾರ್ಮ್ಯಾಟ್ ಟ್ಯಾಬ್ ಇರುತ್ತೆ. ಫಾರ್ಮ್ಯಾಟ್ ಟ್ಯಾಬ್ ಅಂದಾಗ ಇಲ್ಲಿ ವಾರ್ಪ್ ಟೆಕ್ಸ್ಟ್ ಅಂತ ಇದೆ. ವಾರ್ಪ್ ಟೆಕ್ಸ್ಟ್ ಅಂತ ಇದ್ದಾಗ ಟಾಪ್ ಆ್ಯಂಡ್ ಬಾಟಮ್ ಮತ್ತು ಇವೇನು ಕೊಟ್ಟರು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಕೊಟ್ಟ ಮೇಲೆ ನೀವು ಇದನ್ನು ಮೂವ್ ಮಾಡ್ಬೋದು. ಮೂವ್ ಮಾಡ್ಬೋದಾ. ಆಮೇಲೆ ಇದನ್ನು ಸಣ್ಣದು ಮಾಡಿರಿ, ಸಣ್ಣದು ಮಾಡ್ಬೋದು. ಹಾಗೆ ಇದನ್ನು ದೊಡ್ಡದು ಮಾಡ್ಬೋದು. ಹಾಗೆ ಇದು ಇಲ್ಲಿದೆ ನೋಡಿ, ಇಲ್ಲಿದ್ದಂಗೆ ನೀವು ಇದನ್ನು ಶೇಪ್ ಕೊಡ್ಬೋದು. ಶೇಪ್ ಆಯಿತಾ. ಈ ಥರ ಮಾಡ್ಬೋದು ನೀವು. ಈ ಥರ ಮಾಡಿದ ಮೇಲೆ ನೆಕ್ಸ್ಟು ನಿಮಗೆ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ತಡ್ರಿ. ಪಿಕ್ಚರ್ ಇನ್ಸರ್ಟ್ ಮಾಡೋದು ಗೊತ್ತಾಯ್ತಲ್ಲ. ಆಮೇಲೆ ನಿಮಗೆ ಏನಾದ್ರು ಲೆಕ್ಕ ಮಾಡ್ತಿದ್ದೀರಾ ಅಥವಾ ಏನಾದ್ರು ಇದನ್ನು ಟೇಬಲ್ ಟೈಪ್ ಮಾಡ್ತಿದ್ದೀರಾ ಅಂದರೆ ಟೇಬಲ್ ಬೇಕಾದ್ರೆ ನಿಮಗೆ ಈ ಥರ ಕ್ಲಿಕ್ ಮಾಡಿ ನಿಮಗೆ ಓನ್ಲಿ 2 ಲೈನ್ಸ್ ಬೇಕು ಅಥವಾ ಇದೆಷ್ಟಿದೆ 1 2 3 4 5 6 7 8 ಲೈನ್ ಇದ್ದಾವೆ. 8 16. ಈ ಥರ ಬೇಕಂದರೆ ಹೋಸ್ಟೆಲ್ ಇರಬೇಕಂದ್ರೆ ಹೋಸ್ಟೆಲನ್ನು ಹಾಕೋಬೋದು. ಇಲ್ಲ ಅಂದರೆ ಸರಿ. ಇಲ್ಲಿ ಬಂತ ಅಲ್ಲ ನಂಬರು ಟೇಬಲ್ ಹೋಯ್ತಾ. ಟೇಬಲ್ ನಿಮಗೆ ಎಷ್ಟೇ ಬೇಕಂದರೆ ಇಷ್ಟೇ ಹಾಕ್ಕೊಂಡು ಇಲ್ಲಿ ಏನು ಬೇಕು ಟೈಪ್ ಮಾಡಿಕೊಂಡು, ಬೇಡಪ್ಪ ನಮಗೆ ಸೆಂಟ್ರಲ್ ಲೈನ್ ಬೇಡ ಅಂದರೆ ಈಗ ಏನಿಲ್ಲ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿದೆ ನೋಡಿ ಮರ್ಜ್ ಆಪ್ಷನ್. ಇಲ್ಲಿದೆ ಎರದು ಅಂತ ಕೊಟ್ಟರೆ ಎರದು. ಇಲ್ಲಿ ರಬ್ಬರ್ ಸಿಂಬಲ್ ಬಂತ ನಿಮ್ಮ ಕರ್ಸರಲ್ಲಿ ನಿಮ್ಮ ಮೌಸಲ್ಲಿ. ಹಂಗಿದ್ದಾಗ ಹಿಂಗೆ ಹಿಡಿದು ಹಿಂಗೆ ಇವೆಲ್ಲ ಸೆಲೆಕ್ಟ್ ಮಾಡಿ ರಬ್ ಮಾಡಿದರೆ ಎಲ್ಲ ನಂಬರು ಎಲ್ಲ ಕಾಲಮ್ ಹೋದ್ವಾ. ಒಂದೇ ಕಾಲಮ್ ಆಯ್ತಿದು, ಒಂದೇ ಕಾಲಮ್ ಆಯಿತಾ. ಇದೇ ಥರ. ಆಮೇಲೆ ನೀವೇನಿಲ್ಲ, ಇಲ್ಲಿ ನಮಗೆ ಟೈಪ್ ಮಾಡಿದ್ದು ಸಾಕು. ನೆಕ್ಸ್ಟ್ ಕಾಲಮ್ ಅಲ್ಲ ಅಂದರೆ ಕರ್ಸರಲ್ಲಿ ಕ್ಲಿಕ್ ಮಾಡ್ಕೊತ ಈ ಥರ ಟೈಪ್ ಮಾಡ್ಬೋದು. ಆಯಿತಾ 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 ಆಯಿತಾ. ನಮಗೆ ಇಂಥವ ನೆಕ್ಸ್ಟ್ 4 ಲೈನ್ ಬೇಕಪ್ಪ ಅಂದರೆ ಇದನ್ನು ನಿಮಗೆ 4 ಲೈನ್ ಬೇಕಂದ್ರೆ 4 ಲೈನ್ ಸೆಲೆಕ್ಟ್ ಮಾಡಬೇಕು. ಇಲ್ಲ ನಮಗೆ 2 ಲೈನ್ ಬೇಕಪ್ಪ ಅಂದರೆ 2 ಲೈನ್ ಸೆಲೆಕ್ಟ್ ಮಾಡಿ ಇಲ್ಲಿ ಇಲ್ಲಿ ಏನಂತ ಇರುತ್ತೆ, ಇನ್ಸರ್ಟ್ ಅಂತ ಇರುತ್ತೆ. ಇನ್ಸರ್ಟ್ ಅಂತ ಇದ್ದಲ್ಲಿ ಇನ್ಸರ್ಟ್ ರೋಸ್ ಅಬೋ ಅಂತ ಕೊಟ್ಟರೆ ಮೇಲಾಗುತ್ತೆ, ಬಿಲೋ ಅಂತ ಕೊಟ್ಟರೆ ಕೆಳಗಾಗುತ್ತೆ. ಬಿಲೋ ಅಂತ ಕೊಡ್ತಿದ್ದೆ ನೋಡಿ. ಬಿಲೋ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ 2 ಲೈನ್ಸ್ ಬಂತ. ನೀವು ಈ 2 ಲೈನ್ಸ್ ಸೆಲೆಕ್ಟ್ ಮಾಡಿ
ಅದು ಇದನ್ನು ಏನಂತ ಇತ್ತು. ನಾವು ಈಗ 4 ಲೈನ್ಸ್ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಸೆಲ್ಸ್ ಇನ್ಸರ್ಟ್ ಎಲ್ಲಿದೆ ಇನ್ಸರ್ಟ್ ಅಂದ್ರೆ ಮತ್ತು ಇನ್ಸರ್ಟ್ ರೋಸ್ ಬಿಲೋ ಅಂತ ಕೊಟ್ಟರೆ 4 ಲೈನ್ಸ್ ಮತ್ತೆ ಇನ್ಸರ್ಟ್ ಆದ್ವಾ, ಇವು 4 ಲೈನು ಇನ್ಸರ್ಟ್ ಆದ್ವಾ. ಈಗ ನಮಗೆ ಮತ್ತೆ ಈ ಲೈನ್ಸ್ ಬೇಡ ಅಂದರೆ ಮರ್ಜ್ ಸೆಲ್ಸ್ ಕೊಟ್ಟರೆ ಇವೆಲ್ಲ ಇವು ಲೈನ್ಸ್ ಇದ್ದವಲ್ಲ ಕಾಲಮ್ ಆಗೋಕ್ಕೆ ಅವೆಲ್ಲ ಹೋಗುತ್ತೆ. ಒಂದೇ ಕಾಲಮ್ ಆಯ್ತಾಯಿದ್ದು ಫುಲ್ ಅದೇ ಥರ. ಈಗ ನಾನು ಬೇಸಿಕ್ಕಾಗಿ ನಿಮಗೆ ಒಂದು ಲೆಟರ್ ಟೈಪ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ಅಷ್ಟೇ ಹೇಳ್ತಿದ್ದೀನಿ ನೋಡಿ. ನಿಮಗೆ ಈಗ ಬೇಡ ನಾವು ಸಪ್ರೇಟಾಗೆ ಒಂದು ಟೇಬಲ್ ಡ್ರಾ ಮಾಡ್ಕೊತೀವಿ ಅಂದರೆ ಇಲ್ಲಿ ಅದಕ್ಕೂ ಆಪ್ಷನ್ ಇದೆ, ಡ್ರಾ ಟೇಬಲ್ ಇಲ್ಲಿ ಈ ಥರ ಆಯಿತಾ. ಮತ್ತು ನಿಮಗೆ ಇಲ್ಲಿಂದ ಲೈನ್ ಬೇಕು ಬೇಡ, ಇದು ಇಷ್ಟರಲ್ಲಿ ಬರೀ 2 ಕಾಲಮ್ಸ್ ಮಾಡ್ತೀವಪ್ಪ ಅಂದರೆ ಇಲ್ಲಿಂದ ಹಿಡ್ದು 2 ಕಾಲಮ್ಸ್ ಆಯಿತಾ. ಇದರಲ್ಲೇ ಮತ್ತೆ 4 ಕಾಲಮ್ಸ್ ಮಾಡ್ತೀನಪ್ಪ ಅಂದರೆ ಆಯಿತಾ 4 ಕಾಲಮ್ಸು. ಮತ್ತು ನಮಗೆ ಈ 4 ಕಾಲಮ್ಸಲ್ಲೇ ಮತ್ತೆ ಬೇರೆ ಕಾಲಮ್ಸ್ ಬೇಕು ಅಂದರೆ ಈ ಥರ ಮತ್ತೆ ಡ್ರಾ ಮಾಡ್ಕೊಬೋದು. ಪೆನ್ಸಿಲ್ ಇರುತ್ತಲ್ಲ ಈ ಥರ ಮತ್ತೆ ನೀವು ಎಷ್ಟು ಸೈಜಿಗೆ ಬೇಕೋ ಆ ಸೈಜಿಗೆ ಡ್ರಾ ಮಾಡ್ಕೊಬೋದು. ಈ ಥರ ನೋಡಿ, ಈ ಥರ ಬಂತಾ. ಮತ್ತು ಈ ಕಡೆ ಬಂತಾ. ಮತ್ತು ನೀವು ಈ ಕಡೆನೂ ನಾನು ಹಾಕೋಬೋದು ಬಂತಾ. ನೋಡಿ ಒಂದು ಇದನ್ನು ಟೈಪ್ ಮಾಡೋ ಇಷ್ಟ ಆಯಿತಾ. ಇದೇ ಥರ. ಮತ್ತು ನೀವು ಇದನ್ನು ಸೇವ್ ಮಾಡ್ಬೇಕಂದ್ರೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಎಸ್ ಹೊಡೆದ್ರೆ ಈ ಥರ ಬರುತ್ತೆ. ನಿಮಗೆ ಬೇಡಪ್ಪ ನಾನು ಒಳ್ಳೆ ಹುಡುಗ ಇದ್ದೀನಿ, ಶಾರ್ಟ್ಕಟ್ ಯೂಸ್ ಮಾಡಲ್ಲ, ಬರೀ ಲಾಂಗ್ ಫಾರ್ಮ್ ಇದನ್ನು ಕ್ಲಿಕ್ ಮಾಡಿ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ತೀನಿ ಅಂದರೆ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಇರುತ್ತೆ. ಸೇವ್ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಈಗ ಮೊದಲು ನೀವು ಏನೇನು ಟೈಪ್ ಮಾಡಿರ್ತೀರೋ ಆ ಫಾಂಟ್ ಇಲ್ಲಿರುತ್ತೆ. ನಮಗೆ ಆ ಫಾಂಟ್ ಬೇಡಪ್ಪ ನಾವೇನಾದ್ರು ಪರ್ಟಿಕ್ಯುಲರಾಗಿ ಫಾಂಟ್ ಫೈಲ್ ನೇಮ್ ಕೊಟ್ಟು ನಮಗೆ ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡ್ತೇವೆ ಅಂದರೆ ಇಲ್ಲಿ ನಿಮಗೆ ಲೊಕೇಶನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಈಗ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಫೈಲ್ ನೇಮ್ ಯೂಟ್ಯೂಬ್ ಯೂಟ್ಯೂಬ್ ಅಂತ ಕೊಟ್ಟು ಇಲ್ಲಿ ಸೇವ್ ಅಂತ ಕೊಟ್ಟರೆ ಇದನ್ನು ಕ್ಲೋಸ್ ಮಾಡಿದ ಮೇಲೆ ಇಲ್ಲಿ ಯೂಟ್ಯೂಬ್ ಅಂತ ಇದು ಕ್ರಿಯೇಟ್ ಆಗಿದೆನ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಓಪನ್ ಆಯಿತಾ. ಅದು ಕ್ಲೋಸ್ ಅಂತ ಬಂದಿದ್ದು ಅದು ಮೈಕ್ರೋಸಾಫ್ಟ್ ವರ್ಡಿಂದು ಅದು ಪ್ರೋಗ್ರಾಮು. ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಇಲ್ಲಿ ಯೂಟ್ಯೂಬ್ ಅಂತ ಇಲ್ಲಿ ಬಂತ ಯೂಟ್ಯೂಬ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ರಿಮೋಟ್ ಮಾಡಿ ಮತ್ತು ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ನಾವು ಟೈಪ್ ಮಾಡಿ ಸೇವ್ ಮಾಡಿದ್ದು ಇಲ್ಲಿದ್ದಾನ. ಈ ವಿಡಿಯೋದಲ್ಲಿ ನೀವು ಮೈಕ್ರೋಸಾಫ್ಟ್ ವರ್ಡಲ್ಲಿ
ಏನೇ ಒಂದು ಲೆಟರ್ ಟೈಪ್ ಮಾಡೋಕ್ಕೆ ಏನೇನೆಲ್ಲ ಬೇಕು ಅಂತ ನೋಡಿದ್ರಲ್ಲ. ನಿಮಗೇನು ನಾವು ಕನ್ನಡ ಕಲಿಬೇಕು, ಕನ್ನಡದಲ್ಲೂ ಈಗ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನುಡಿ ಮೇಲೆ. ಅದು ನುಡಿ ಓಪನ್ ಮಾಡಿಕೊಂಡು ಆಮೇಲೆ ಮೈಕ್ರೋಸಾಫ್ಟ್ ವರ್ಡಲ್ಲಿ ನುಡಿ 4.0 ನುಡಿ 1 ಏನೋ ಇರುತ್ತೆ, ಅದನ್ನು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಟೈಪ್ ಮಾಡಿದರೆ ನಿಮಗೆ ಕನ್ನಡ ಟೈಪಿಂಗ್ ಬರುತ್ತೆ. ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಫುಲ್ ಡೀಟೇಲಾಗಿ ನಿಮಗೆ ಯಾವ ಅಕ್ಷರಕ್ಕೆ ಯಾವ ಲೆಟರ್ಸ್ ಬರ್ತಾವೆ ಮತ್ತು ದೀರ್ಘಕ್ಕೇನು ಮತ್ತು ಒತ್ತಿಗೇನು ಒತ್ತು ಹೇಗೆ ಕೊಡಬೇಕು ಮತ್ತು ಬಾಲ ಅಂತಾರಲ್ಲ, ಬಾಲ ಹೇಗೆ ಹಾಕಬೇಕು, ನೀವು ಎದನ್ನು ಹೊಡೆದ್ರೆ ಸಣ್ಣ ಬಾಲ ಬರುತ್ತೆ, ಎದನ್ನು ಹೊಡೆದ್ರೆ ಯಾವ ಲೆಟ್ರ್ ಹೊಡೆದ್ರೆ ದೊಡ್ಡ ಬಾಲ ಬರುತ್ತೆ ಎಲ್ಲ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಬೆಲ್ ಐಕನ್ ಕಾಣುತ್ತೆ, ಬೆಲ್ ಐಕನ್ ಮರಿದಲ್ಲೇ ಪ್ರೆಸ್ ಮಾಡಿ. ಯಾಕಂದರೆ ನಾನು ಮಾಡೋ ಇದೇ ಥರ ವಿಡಿಯೋ ನಿಮಗೆ ನೆಕ್ಸ್ಟು ನೋಟಿಫಿಕೇಷನಾಗೆ ಬರ್ತವೆ. ಥ್ಯಾಂಕ್ ಯು.